ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕನ್ನಡದ ಪ್ರತಿಭಾವಂತ ನಟ ಜೊತೆಗೆ ಲೀಲಾವತಿ ಅಮ್ಮನವರ ಅತ್ಯಂತ ಪ್ರೀತಿಯ ಪುತ್ರ, ಅತ್ಯಂತ ವಾರ್ಮ್ ಹಾರ್ಟೆಡ್ ಅಂತ ಹೇಳ್ತೀವಲ್ಲ, ಹೃದಯವಂತ ವ್ಯಕ್ತಿ ವಿನೋದ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ, ಸಾಕಷ್ಟು ವಿಷಯಗಳಿದ್ದಾವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿನೋದ್ ರಾಜ್ ಅವರೇ, ಹೇಗಿದೆ ಜೀವನ, ಹೇಗಿದೆ? ನಾವು ಇವತ್ತು ವೀಕ್ಷಕರೇ ಒಂದು ಮಾತು ಹೇಳಬೇಕು, ನಾವು ವಿನೋದ್ ರಾಜ್ ಅವರ ಫಾರ್ಮಲ್ಲಿ ಇದ್ದೀವಿ. ಅವರು ಅದನ್ನು ಲೀಲಾವತಿ ಅಮ್ಮನವರ ಜಾಗ ಅಂತ ಕರೀತಾರೆ, ಆ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಸೊ ಅವ್ರ ಬದುಕು ಹೇಗಿದೆ, ಅವರ ಒಟ್ಟು ಜೀವನ ಹೇಗಿದೆ, ಅದನ್ನು ಕೂಡ ಮಾತಾಡ್ತಾ ಹೋಗೋಣ. ಹವಯ್ಯು ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ತಾಯಿಯವರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಅವ್ರ ಜೊತೆಲೇ ನಾನು ಚೆನ್ನಾಗಿದ್ದೀನಿ. ಅವ್ರ ಜೊತೆನಲ್ಲೇ ನಾನು ಚೆನ್ನಾಗಿದ್ದೀನಿ. ಅವ್ರು ಇದ್ದಾರೆ ಅಂತಾನೆ ಭಾವಿಸ್ತೀನಿ. ಅವ್ರ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ ಇಲ್ಲಿ. ಹೌದು, ಎಲ್ಲಿ ಅವ್ರು ಇಲ್ಲ ಅಂತ ನೀವು ಒಂದೊಂದು ಗಿಡ ಮರಗಳು ಅವ್ರ ಕಥೆನೇ ಹೇಳುತ್ತೆ, ಅವರನ್ನೇ ತೋರಿಸ್ತದೆ. ಅಷ್ಟು ಚೆನ್ನಾಗಿರ್ಬೇಕು ಅಂತ ಅವ್ರು ಹೇಳಿದ್ದನ್ನ ನಾವು ಮರ್ತಿಲ್ಲ. ಪಾಪ ಅಮ್ಮನ ಸೇವಕರು ಒಬ್ರು ಮರ್ತಿಲ್ಲ. ಜನರದೆಲ್ಲ ಕೋಆಪರೇಷನ್ ಹೇಗಿದೆ? ಚೆನ್ನಾಗಿದೆ. ಪಾಪ ಪ್ರೀತಿಯಿಂದ ಪಾಪ ನೋಡ್ಕೋತಾರೆ. ಎಲ್ಲರಿಗೂ ಕನಿಕರ ಇದೆ. ಆಮೇಲೆ ಏನು ಒಂದು ಈ ಏರ್ಪೋರ್ಟು ಅದು ಇದು ಅಂತ ಈ ಹೋರಾಟ ಇದೆ. ಅಂಥ ಸಮಯದಲ್ಲಿ ನನ್ನ ತಾಯಿಯವರು ಹೇಳಿದ್ರು ಅರಣ್ಯ ಇಲಾಖೆ ವಿಷಯಕ್ಕೆ, ಹೋರಾಟಕ್ಕೆ. ನಾನು ಅವ್ರ ಜೊತೆಲಿ ಈಗ ಈ ಏರ್ಪೋರ್ಟ್ ವಿಷಯದ ಇದಕ್ಕೆ ನಾನು ಇದ್ದೀನಿ ಅವ್ರ ಜೊತೆ. ಅಂದ್ರೆ ಸ್ಥಳೀಯರಿಗೆ ನೀವು ಕೂಡ ಅವರಲ್ಲೊಬ್ಬರಾಗಿ. ಖಂಡಿತ 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 ಯಾವಾಗಲೂ ಇರ್ತೀವಿ. ನಮಗದು ಆಸೆ. ಅದು ಮೊದಲಿಂದನೂ ಜನಗಳ ಕೋಆಪರೇಷನ್ ಎಲ್ಲ ಚೆನ್ನಾಗಿತ್ತಾ ಇಲ್ಲಿ? ಇತ್ತು. ಸ್ವಲ್ಪ ಹಾಗೀಗಿದೆ. ಊರಿಗೆ ಹೊಸಬ್ರಾದಾಗ ಏನಾಗುತ್ತೆ, ಇವ್ರು ಹೇಗೆ, ಇವ್ರಿಗೇನು ಗೊತ್ತಾ, ನಾವೇನು ನಮ್ಮನ್ನು ನಾವು ಸರಿ ಮಾಡಿಕೊಂಡು ಒಂದು ಹಂತಕ್ಕೆ ನಾವು ತೊಗೊಂಬಂದು ಇವ್ರ ಜೊತೆಲಿ ನಾವು ಇದ್ದೀವಿ, ಅವ್ರಿಗೆ ಮನದಟ್ಟಾಗೋಯ್ತು. ಈಗ ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಜೊತೆಲಿ ಚೆನ್ನಾಗಿದ್ದಾರೆ ಪಾಪ. ಬಟ್ ಸರ್, ನಿಮ್ಮ ಲೈಫು ತುಂಬ ಚಾಲೆಂಜಿಂಗ್ ಆಗೋಯ್ತು, ಏನು ನಾಟ್ ಈಸಿ. ನಾಟ್ ನೆವರ್ ಈಸಿ. ಮತ್ತು ನೀವು ಹುಷಾರಿಲ್ಲ ಅಂತ ಹೇಳಿದಾಗ ನಂಗೆ ನೆನಪಾಯ್ತು. ಇವತ್ತಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ, ಶಿವರಾಜ್ ಕುಮಾರ್ ಅವ್ರಿಗೆ ಹುಷಾರಿಲ್ಲ. ನೀವು ಮೀಟ್ ಮಾಡಿದ್ರಿ ಅಲ್ಲ? ಮೊನ್ನೆ ಆಚೆ ಮನೆ ಹೋಗಿದ್ದೆ ನಾನು. ಹೋಗಿ ಪಾಪ ಮಾತಾಡಿಸಿ ಲೋಕಾರೂಢಿಯಾಗಿ ಅವ್ರಿಗೆ ಪಾಪ ನಗಿಸ್ಬಿಟ್ಟೆ ಬಂದೆ ನಾನು. ಹೌದಾ ಸರ್? ಓಕೆ. ಸುಮ್ಮನೆ ಅದೇ ನೋಡ್ಬಿಟ್ಟು ನಾವು ಅಳೋದು, ಒಂದು ಇದು ಪಡೋದು, ಆ ಥರದ್ದು ಅದರಲ್ಲಿ ನಂಬಿಕೆ ಇಟ್ಟಿಲ್ಲ. ನನ್ನ ತಾಯಿಯವ್ರು ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಗಟ್ಟಿಯಾಗೇ ಹೋದ್ರು. ಒಂದು ECG ಮೆಷಿನ್ ಕೆಲಸ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ, ಏಯ್ ಆ ಸಿಸ್ಟರ್ಗೆ ಹೇಳೋ ಫಸ್ಟು, ಈ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ, ಬೇರೆ ಮಿಷಿನ್ ಹಾಕಿ ನನ್ನ ಪ್ರಾಣ ಹೋಗ್ತಾ ಇದೆ ಕಣೋ ಸೋಂಬೇರಿ, ಹೇಳೋ ಅಂತ ಬೈಯೋರ. ತುಂಬ ಕ್ಯಾಶುವಲ್ ಆಗಿ. ಆಮೇಲೆ ನೋಡಿದ್ರೆ ಅದು ಸಿಸ್ಟರ್ ಬೇರೆ ಮೆಷಿನ್ ತೊಗೊಂಬಂದಿಟ್ರು. ಆಮೇಲೆ ಅವರೇ ಹೇಳ್ತಾರೆ, ಏಯ್ ಡಾಕ್ಟರ್ ರಮೇಶಿಗೆ ಫೋನ್ ಮಾಡೋ, ಏನು ನಾನು ತೊಗೋಬೇಕು ಅಂತ ತಕ್ಷಣ ಹೇಳು, ನನಗೆಲ್ಲ ಆಗ್ತಾ ಇಲ್ಲ ಅಂತಂತೆ. ಇಮ್ಮಿಡಿಯೇಟ್ ನಾನು ಫೋನ್ ಮಾಡಿ, ನನ್ನ ಕೈಕಾಲು ಓಡಲಿಲ್ವಲ್ಲ, ಫೋನ್ ಮಾಡಿದ ತಕ್ಷಣ ರ್ಯಾಂಟಾಕ್ ಇಂಜೆಕ್ಷನ್ ಕೊಡ್ಸೋಕ್ಕೆ ಹೇಳಿ, ಆಮೇಲೆ 2 ಟ್ಯಾಬ್ಲೆಟ್ಟು 0.25 ಅದು ಇರುತ್ತೆ, ಅದು ಕೊಟ್ಬಿಟ್ಟು ರೆಸ್ಟಿಲ್ಲು ಕೊಟ್ಟು ಅಮ್ಮನ್ನ ಆಮೇಲೆ ಮಾರನೇ ದಿವಸ ಕರ್ಕೊಂಡು ಹೋಗಿದ್ದು. ಸೊ ಯಾವ ಸಮಯದಲ್ಲೂ ಅವರು ಧೈರ್ಯ ಎದೆಗುಂದಲಿಲ್ಲ. ಅವರು ಹಾಸ್ಪಿಟಲಲ್ಲೇ ಮಲ್ಕೊಂಡಿರೋರು. ಮೇಲೆ MS ರಾಮಯ್ಯದಲ್ಲಿ ಪಕ್ಕದಲ್ಲಿ ಡಾಕ್ಟ್ರು ಇವ್ರನ್ನ ನೋಡ್ತಾ ಅವ್ರು ಬುಕ್ ಇಟ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದಾರೆ. ಕುತ್ತಿಗೆಯಲ್ಲಿ ಚಿಚ್ಚ ಹೊರ್ಕೊಳೋ, ಯಾವ ಪಾಪಿಗಳೋ ಇವರು ಅಂದ್ಬಿಟ್ರು. ಅಮ್ಮ ಅಯ್ಯಪ್ಪ, ಬುಕ್ ಇಟ್ಕೊಂಡಿದ್ರು, ಬುಕ್ ಕೆಳಗಡೆ ಬಿಡಿಸ್ಬಿಟ್ಟು ಎದ್ಬಿಟ್ಟು ಏನಾಯ್ತು ಅಂತ ಹುಡುಕ್ತಾ ಇದ್ದಾರೆ. ಬಂದರೆ ಇಲ್ಲಿ ಚುಚ್ಚಿಬಿಟ್ಟಿದ್ರೆ ಹಿಂಸೆ ಆಗ್ತಾ ಇದೆ ನನಗೆ. ಆಮೇಲೆ ಬಂದು ಅವ್ರಿಗೆ ಅನಸ್ಥೀಸಿಯಾ ಕೊಟ್ಟು ತಿರುಗಿ ಕಡಿಮೆ ಮಾಡಿಸಿ. ಹಾಗೆ ಅದು ಜೀವನ. ನಾವು ಅದನ್ನು ಸೀರಿಯಸ್ ಆಗಿ ಒಂದು ಸೈಡಲ್ಲಿ ತಗೊಂಡ್ರೆ, ಇನ್ನೊಂದು ಸೈಡಲ್ಲಿ ಅದು ನಿಮಗೆ ಅಲ್ಲೇ ಎಲ್ಲಿ ನೋವಿದೆಯೋ ಅಲ್ಲೇ ಸಂತೋಷ ಇದೆ, ಅಲ್ಲೇ ರಿಲೀಫ್ ಇದೆ. ಈಗ ಶಿವಣ್ಣವ್ರಿಗೆ ಆಗಿರ್ತಕ್ಕಂಥದ್ದು ಅದು ಅವ್ರಿಗೆ ಗೊತ್ತು. ಹೌದು ಇರಲಿ, ಅಂದರೆ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಆ ಆ್ಯಕ್ಟಿವ್ನ, ಆ ಪಾಸಿಟಿವ್ನೆಸ್ನೇ ನಾವು ಅವ್ರಿಗೆ ಎತ್ತಿ ಹಿಡಿದ್ಬಿಟ್ಟು ನಾವು ವಿ ಹ್ಯಾವ್ ಟು ಬ್ಯಾಕ್ ಹಿಮ್ ಅಪ್. ನಿಮ್ಗಳದೆಲ್ಲ ಸ್ಪಿರಿಟ್. ಈವನ್ ನಾನು ಶಿವಣ್ಣ ಸರ್ದು ಇಂಟರ್ವ್ಯೂ ಮಾಡುವಾಗ್ಲೂ ಅವ್ರಿಗೆ ಇದನ್ನೇ ಹೇಳಿದೆ, ಸೋ ಸ್ಪಿರಿಟ್ಫುಲ್. ಎಲ್ಲೂ ಅಯೋಗೋಳು ಇಲ್ಲ. ಅಮ್ಮ ಎಷ್ಟು ಸ್ಪಿರಿಟ್ಫುಲ್, ಲೀಲಮ್ಮ ಎಷ್ಟು ಸ್ಪಿರಿಟ್ಫುಲ್. ಆ್ಯಂಡ್ ನೀವು ಅಷ್ಟೇ, ನೀವು ಎಲ್ಲೋ ಮೊನ್ನೆಲ್ಲ ಡಾನ್ಸ್ ಮಾಡ್ತಾ ಇದ್ರಿ ಸ್ಟೇಜ್ ಮೇಲೆ. ಸೊ ಈ ಲುಂಗಿ ಹಾಕೊಂಡು ಆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಲುಂಗಿ ಹಾಕೊಂಡು 3 ಏಟು ಹೊಡಿತೀವಿ ಅಷ್ಟೇ, ಅದಕ್ಕೆ ಖುಷಿ ಆಗ್ತಾರೆ ಜನ ಪಾಪ. ಸೊ ಹೆಂಗೆ ನೋಡಬೇಕು ಅಂತಾರೆ ಈಗ ಕೆಲಮಿಟೀಸ್, ಏನು ಹೇಳೋದು, ಜೀವನವನ್ನು ಬಡಿದ ಹಾಕೋ ಅಂಥ, ನಾವು ಎಷ್ಟೇ ದೊಡ್ಡವರಾಗಿದ್ದರೂ, ಎಷ್ಟೇ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿನೋ ಅಥವಾ ನಾರ್ಮಲ್ ವ್ಯಕ್ತಿ ಯಾರೇ ಆಗಿದ್ರು, ಜೀವನ ನಮ್ಮನ್ನು ಕೆಲವೊಂದ್ಸರಿ ಹಣ್ಣು ಮಾಡಿಬಿಡತ್ತೆ. ಈ ಥರ ಘಟನೆಗಳು ಬಂದಾಗ, ಈಗ ನಮ್ಮ ಕನ್ನಡದ ಕುಟುಂಬ ಅಂತ ನಾವು ಗಮನಿಸೋದಾದರೆ, ಪಾಪ ಪುನೀತ್ ಅವ್ರದ್ದು ಹಿಂಗಾಯಿತು. ಈಗ ಶಿವಣ್ಣ ಈಗ ಏನು ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ.
ನೀವು ಮೀಟ್ ಮಾಡಿದಾಗ ಹೆಂಗೆ ಅವ್ರನ್ನ ಮಾತಾಡ್ಸಿದ್ರಿ, ಏನು ಹೇಳಿದ್ರಿ? ನನಗೆ ಅವ್ರನ್ನ ನೋಡಿದಾಗ ಒಂದು ಸರಿ ನನಗೆ ಭಾವನೆ ಕಣ್ಣಲ್ಲಿ ನೀರು ತುಂಬಿಡ್ತು. ಆದರೂ ನನ್ನ ತಲೆನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಒಂಥರ ತಿರುಗಿ ನೋಡ್ಬಿಟ್ಟು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಏನಾಯಿತು, ಯಾರು ಹೇಳಿದ್ದು ನಿಮಗೆ, ಏನೂ ಇಲ್ಲ ಅಂತಂತ ಹೇಳ್ಬಿಟ್ಟು ನಾನೇ ಅವ್ರಿಗೆ ಧೈರ್ಯ ಕೊಟ್ಟೆ ನಾನು. ಆಮೇಲೆ ಅದೇ ಬರ್ತ್ಡೇ ಏನೋ ಮಗಳು ಬರ್ತ್ಡೇ, ಅದಕ್ಕೆ ಅಣ್ಣ ನಾವು ಗೇಟ್ ಹತ್ರ ನಿಂತು, ಯಾರು ಹೇಳಿದ್ದು ಮಗಳು ಬರ್ತ್ಡೇ, ಅವ್ರು ಹೋಗ್ತಾರೆ ಜಪಾನ್ ಹೋಟ್ಲಲ್ಲಿ ಏನೋ ಅದೇನು ಜಪನೀಸ್ ಫುಡ್ ತಿಂತಾರೆ, ನಾನು ತಿನ್ನೋಕ್ಕಾಗತ್ತಾ, ನನ್ನ ಪರಿಸ್ಥಿತಿನೇ ಬೇರೆ, ಬಿಡಿ ನಾವು ಪಕ್ಕ ಲೋಕಲ್ ಆಗಿರೋಣ, ನೆಟ್ಟು ಬೋಲ್ಟು ಅದು ಇದೆಲ್ಲ ಹೊಡ್ಕೊಂಡು ನೆಮ್ಮದಿ ಕಾಲು ಸೊಪ್ಪು ತಲೆಮಾಂಸ ಈ ಥರ ತಿನ್ಕೊಂಡು ಖುಷಿಯಾಗಿರೋಣ ಜೀವನದಲ್ಲಿ, ಅದು ಬಿಟ್ಟರೆ ಏನೂ ಇಲ್ಲ ಅಂತಂತ ಹೇಳ್ಬಿಟ್ಟು ಹೇಳಿದೆ ನಾನು. ನಕ್ಕರು, ಅವ್ರಿಗೆ ಸಂತೋಷ. ಅದು ಬೃಂದಾವನ್ ಎಕ್ಸ್ಪ್ರೆಸ್ ಟ್ರೈನ್ ಕತೆ ಎಲ್ಲ ಹೇಳಿದೆ. ಆವಾಗ ಅಲ್ಲಿಂದ ಬರ್ತಾ ಇದ್ವಲ್ಲ, ಚೆನ್ನೈಯಿಂದ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾ ನಾವು ಅವತ್ತು ಇಂಡಸ್ಟ್ರಿನಲ್ಲಿರಲೇ. ಶಿವಣ್ಣವ್ರು ಅವಾಗ ಗಿಂಡಿ ಅದರಲ್ಲೇ ಎಲ್ಲೋ ಇನ್ಸ್ಟಿಟ್ಯೂಟ್ನಲ್ಲಿ, ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಟ್ರೈನಿಂಗ್ ತೊಗೋತಾ ಇದ್ರು ಅಂತ ಕಾಣುತ್ತೆ. ರೆಗ್ಯುಲರಾಗಿ ಅವರು ಬರೋರು ಹೋಗೋರು. ಸೊ ಹಂಗೆ ಸಿಕ್ಕಿದಾಗ ಬೃಂದಾವನ್ ಎಕ್ಸ್ಪ್ರೆಸ್ಸಲ್ಲಿ ಮೀಟ್ ಆಗ್ತಾ ಇದ್ವಿ ನಾವು. ಮೀಟ್ ಆಗ್ಬಿಟ್ಟು ಅದು ಕ್ಯಾಶುವಲ್ ಆಗಿ ಹಂಗೇನೆ ಜೀವನ ಹಂಗೆ ನಡೀತಾ ಇತ್ತು. ಅದು ಅಷ್ಟೇ. ಅದು ಇಲ್ಲಿ ಏನಾಗ್ತದೆ, ನಾನು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾವೆಲ್ಲ ಒಂದೇನೆ, ಅಷ್ಟು ಜನರು ಒಂದೇನೆ. ಈಗ ಈ ಅಭಿಮಾನಿಗಳಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಬರೋದು ಬೇಡ, ಯಾಕೆ ಬರಬೇಕು ಯಾಕೆ ಬರಬಾರ್ದು. ಫಸ್ಟೇ ನಮ್ಮ ಚಿತ್ರರಂಗ ಬಡವಾಗಿ ಹೋಗಿದೆ. ನೀವು ಎಷ್ಟು ಮಾತಾಡಿದ್ರು ಅಷ್ಟೇನೆ. ಇವತ್ತು ನಾವಿಲ್ಲಿ ಇದ್ದು ನಿಮ್ಮಂತವ್ರನ್ನ ಮಾತಾಡ್ಸೋ ಕಾರಣನೇ ಅದು ಸರ್. ಏನಂದ್ರೆ ಒಂದು ಚಿತ್ರರಂಗನೇ ಒಂದು ಕುಟುಂಬದ ರೀತಿ. ಅಷ್ಟೇ 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 ಅಷ್ಟೇ. ಈಗ ವೈಯಕ್ತಿಕವಾದ್ದು ಬೇರೆ. ಹಾಗೆ ನಮ್ಮ ಆಮೇಲೆ ನಾವು ಹೊರಗಡೆ ಈಚೆ ಕಡೆ ಬಂದು ನಾವು ಮಾತಾಡುವಂಥದ್ದು, ನಾವು ನಡ್ಕೊಳ್ಳೋ ರೀತಿ ಅದು ಬೇರೆ. ಅದನ್ನು ವೈಯಕ್ತಿಕನು ಇನ್ನೊಂದು ಮತ್ತೊಂದು ನೀವು ಬಂದು ತಲೆನಲ್ಲಿ ಎಲ್ಲ ಹಾಕೊಂಬಾರ್ದು, ಯಾರೂ ಹಾಕೊಂಬಾರ್ದು. ಯಾಕೆ ಹಾಕೊಂಬಾರ್ದು ಅಂದರೆ ಅವರವರಲ್ಲೇ ನಿಮ್ಮಲ್ಲೇ ನನ್ನ ಜನಸಾಮಾನ್ಯರೆಲ್ಲ ನಿಮ್ಮದೇ ಎಷ್ಟು 108 ಪ್ರಾಬ್ಲಮ್ ಇರುತ್ತೆ. ಒಂದು ವೇಳೆ ನೀವು ಅದನ್ನೆಲ್ಲ ತೊಗೊಂಡು ನೀವು ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಬದುಕಲೇಬೇಕು, ಕೆಲಸ ಮಾಡಲೇಬೇಕು, ಬಾಳಲೇಬೇಕು. ಹಾಗೆ ಚಿತ್ರರಂಗ ಕೂಡ. ನಾವು ಇಲ್ಲಿ ಯಾರೇನಾದರೂ ಹೇಳ್ಬೋದು, ಹೊಟ್ಟೆಪಾಡಿಗೆ ಬಂದವರು, ಅದನ್ನ ಮರೆಯಂಗಿಲ್ಲ. ಹೊಟ್ಟೆಪಾಡಿಗೆ ಬರಲಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಆ ಭಗವಂತನೂ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಯಾಕೆ ಕ್ಷಮಿಸಲ್ಲ? ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಹಾಗಾದರೆ ನೀವು 1 ತಿಂಗಳು ಊಟ ಬಿಟ್ಬಿಟ್ಟು ಶೂಟಿಂಗ್ ಮಾಡಿರಿ, ಆಗತ್ತಾ? ಕ್ಲೋಸ್. ತಾಯಿಯನ್ನ ದೇವ್ರು ಅಂತ ನೋಡೋದಲ್ಲ, ಬದುಕಿದ್ರು ವಿನೋದ್ ರಾಜ್ ಅವರು. ಇದೊಂಥರ ಮಾದರಿ ಕಣ್ರಿ ಸಮಾಜಕ್ಕೆ. ನಾವು ಭಾಳ ಈಸಿ, ನಮ್ಮಮ್ಮ ಅಲ್ವಾ ಬಿಡು ಮನೇಲೇ ಇರ್ತಾರೆ, ಹಿಂಗೆ ತೊಗೊಂಡ್ಬಿಡ್ತೀವಿ. ಹಂಗೆ ತೊಗೊಳ್ಳಿಲ್ಲ ಅವರು ತಾಯಿ ಇವತ್ತು ಭೌತಿಕವಾಗಿ ಅವ್ರ ಜೊತೆ ಇಲ್ಲದೆ ಇದ್ರು ಅವ್ರಿಗೊಂದು ದೇಗುಲ ನಿರ್ಮಾಣ ಮಾಡಿದ್ರು. ಭಾಳ ದೊಡ್ಡ ನಟಿ, ಅವ್ರಿಗೆ ಸ್ಮಾರಕ ನಿರ್ಮಾಣ ಮಾಡೋದೇನು ವಿಶೇಷ ಅಲ್ಲ. ಆದರೆ ವಿನೋದ್ ರಾಜ್ ಅವರು ಅದನ್ನು ಮಾಡಿರೋ ರೀತಿ ಇದೆಯಲ್ಲ, ಹೆಂಗೆ ಮಾಡಬೇಕು ಅಂತ ಮಾಡಿರೋ ರೀತಿ, ಆ ಒಂದು ಮನಸ್ಸಿನಲ್ಲಿ ಯಾರಿಗಾದರೂ ಭಾವನೆ, ತಾಯಿ ಅನ್ನೋ ಭಾವನೆ ಏನು, ನಟಿ ಲೀಲಾವತಿ ಅವರು ಏನು ಅನ್ನೋದನ್ನು ಮತ್ತೊಮ್ಮೆ ಸಮಗ್ರವಾಗಿ ಕಟ್ಟಿಕೊಟ್ಟಂಗಿದೆ. ಅದು ಹೆಂಗೆ ಮಾಡಿದ್ರಿ ಸರ್ ಇದನ್ನು? ನಾನು ಪ್ರಾರಂಭದ ದಿನಗಳಲ್ಲಿ ಚಿಕ್ಕದಾಗಿ ಒಂದು ಶೀಟ್ ಹಾಕಿ ನಾವು ಕವರ್ ಮಾಡಿ ಅದಕ್ಕೊಂದು ಫೆನ್ಸ್ ಥರ ಮಾಡಿದ್ವಿ, ಚೈನ್ ಲಿಂಕ್ ಫೆನ್ಸ್ ಥರ. ಜನ ಬರೋದು ನೋಡಿಬಿಟ್ಟು ಅವ್ರ ಪಾಪ 3 ಪ್ರದಕ್ಷಿಣೆ ಹಾಕೋರು, ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋರು. ಆಮೇಲೆ ನಮಗೆ ಏನು ಅನ್ನಿಸ್ತು, ಇಲ್ಲ ಇದನ್ನು ಹೇಗೆ ಮಾಡಬೇಕು ಅಮ್ಮವ್ರ